Hello English learners, welcome back to my channel. In a previous video, we discussed the three situations where modal verb should is used along with examples. ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾವು modal verb should ಅನ್ನು ಯೂಸ್ ಮಾಡುವಂತಹ ಮೂರು ಡಿಫರೆಂಟ್ ಸಿಚುವೇಶನ್ಸ್ ಬಗ್ಗೆ ಎಕ್ಸಾಂಪಲ್ಸ್ ಸಹಿತವಾಗಿ ಡಿಸ್ಕಸ್ ಮಾಡಿದ್ವಿ. In today's video, we will learn remaining two situations where modal verb should is used and also how to use should in negative sentences and interrogative sentences. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇನ್ನುಳಿದ ಎರಡು ಸಿಚುವೇಶನ್ಸ್ ಯಾವುದು, ಅದರ ಜೊತೆಗೆ ಶುಡ್ ಅನ್ನ ನೆಗೆಟಿವ್ ಸೆಂಟೆನ್ಸ್ ಗಳಲ್ಲಿ ಮತ್ತೆ ಕ್ವಶನ್ಸ್ ಮಾಡುವಾಗ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋಣ. ದಿಸ್ ಇಸ್ ದ ಫೋರ್ತ್ ಸಿಚುವೇಶನ್ ವೇರ್ ವಿ ಯೂಸ್ modal verb should to express conditional sentences which are also known as if sentences. ಕಂಡೀಷನಲ್ ಸೆಂಟೆನ್ಸಸ್ ಅನ್ನು ನಾವು ಇಂಗ್ಲಿಷ್ ಅಲ್ಲಿ ಇಫ್ ಸೆಂಟೆನ್ಸಸ್ ಅಂತ ಕೂಡ ಕರಿತೀವಿ. ಕಂಡೀಷನಲ್ ಸೆಂಟೆನ್ಸಸ್ ಅಲ್ಲಿ ಕೂಡ 4 ಡಿಫರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅನ್ನ ಆರ್ 4 ಡಿಫರೆಂಟ್ ಕಂಡೀಷನ್ಸ್ ಅನ್ನ ನಾವು ನೋಡಬಹುದು. ಯಾವುದು ಆ 4 ಕಂಡೀಷನಲ್ ಸೆಂಟೆನ್ಸಸ್ ಮತ್ತೆ ಅದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಖಂಡಿತ ಒಂದು ವಿಡಿಯೋನ ಮಾಡ್ತೀನಿ. ಬಟ್ ಹಿಯರ್ ಈ ಟಾಪಿಕ್ ಅಲ್ಲಿ ನಾವು ಶುಡ್ ಅನ್ನ ಕಂಡೀಷನಲ್ ಸೆಂಟೆನ್ಸ್ ಗಳಲ್ಲಿ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ವೆನ್ ಇಟ್ ಈಸ್ ದ ಕಂಡೀಷನಲ್ ಸೆಂಟೆನ್ಸ್ ಟೈಪ್ 1. ಕಂಡೀಷನಲ್ ಸೆಂಟೆನ್ಸ್ ಟೈಪ್ 1 ಆಗಿದ್ದಾಗ ಅಲ್ಲಿ ನಾವು ಮಾಡಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಅನ್ನ ಮಾಡ್ತೀವಿ. ಸೊ ಹೇಗೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಅನ್ನ ನೋಡಿದಾಗ ಖಂಡಿತ ಅರ್ಥ ಆಗುತ್ತೆ. ಸೊ ಹಿಯರ್ ಆರ್ ದ 3 ಎಕ್ಸಾಂಪಲ್ಸ್. ನಾಳೆ ಮಳೆ ಬಂದರೆ ನಾವು ಒಳಗೆ ಇರುತ್ತೇವೆ. ನಾಳೆ ಏನಾದ್ರೂ ಮಳೆ ಬಂದ್ರೆ ನಾವು ಒಳಗಡೆ ಇರ್ತೀವಿ. ಇಫ್ ಇಟ್ ಶುಡ್ ರೈನ್ ಟುಮಾರೋ ವಿ ವಿಲ್ ಸ್ಟೇ ಇನ್ಸೈಡ್. ಇಫ್ ಇಟ್ ಶುಡ್ ರೈನ್ ಟುಮಾರೋ we will stay inside. ನೀನು ರಮೇಶನ್ನ ನೋಡಿದ್ರೆ ನನಗೆ ಕರೆ ಮಾಡೋಕೆ ಹೇಳು. ಒಂದ್ ವೇಳೆ ನೀನು ರಮೇಶನ್ನ ನೋಡಿದ್ರೆ ಅದೇ ಕಂಡೀಷನ್ ಇಲ್ಲಿ ನೀನು ಅವನನ್ನ ನೋಡಿದ್ರೆ ನನಗೆ ಕರೆ ಮಾಡೋಕೆ ಹೇಳು. ಇಫ್ ಯು ಶುಡ್ ಸಿ ರಮೇಶ್ ಟೆಲ್ ಹಿಮ್ ಟು ಕಾಲ್ ಮೀ. ಇಫ್ ಯು ಶುಡ್ ಸಿ ರಮೇಶ್ ಟೆಲ್ ಹಿಮ್ ಟು ಕಾಲ್ ಮೀ. ಅವಳು ಕರೆ ಮಾಡಿದರೆ ನಾನು ಬ್ಯುಸಿ ಅಂತ ಹೇಳು. ಅವಳೇನಾದ್ರೂ ನನಗೆ ಕರೆ ಮಾಡಿದ್ರೆ ನಾನು ಬ್ಯುಸಿ ಅಂತ ಹೇಳು. ಇಫ್ ಶಿ ಶುಡ್ ಕಾಲ್ ಟೆಲ್ ಹರ್ ಐ ಆಮ್ ಬಿಸಿ. ಟೆಲ್ ಹರ್ ಐ ಆಮ್ ಬಿಸಿ. ಸೊ ಈ ರೀತಿಯಲ್ಲಿ ನಾವು ಕಂಡೀಷನಲ್ ಸೆಂಟೆನ್ಸಸ್ ಅಲ್ಲಿ ಆರ್ ಇಫ್ ಸೆಂಟೆನ್ಸಸ್ ಅಲ್ಲಿ ಮಾಡಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಅಂಡ್ ನೌ ಫಿಫ್ತ್ ಅಂಡ್ ದ ಲಾಸ್ಟ್ ಸಿಚುವೇಶನ್ ವೇರ್ ವಿ ಯೂಸ್ ದ ಮಾಡಲ್ ವರ್ಬ್ ಶುಡ್. ಮಾಡಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡುವಂತಹ 5ನೆಯ ಮತ್ತು ಕೊನೆಯ ಸಂದರ್ಭ, ದಟ್ ಈಸ್ ಟು ಎಕ್ಸ್ಪ್ರೆಸ್ ರಿಗ್ರೆಟ್ ಆರ್ ಕ್ರಿಟಿಸಿಸಮ್ ಆಫ್ ಅ ಪಾಸ್ಟ್ ಆಕ್ಷನ್. ಪಾಸ್ಟ್ ಆಕ್ಷನ್ ರೆಫರ್ಸ್ ಟು ಹಿಯರ್ ನಡೆದು ಹೋಗಿರುವಂತಹ ಘಟನೆಗಳು ಅಥವಾ ಈಗಾಗಲೇ ಮುಗಿದಿರುವಂತಹ ಕೆಲಸಗಳು. ಆ ಕೆಲಸಗಳ ಬಗ್ಗೆ ನಾವು ಈಗ ರಿಗ್ರೆಟ್ ಪಶ್ಚಾತ್ತಾಪ ಫೀಲ್ ಆಗ್ತಾ ಇದ್ರೆ ಅಥವಾ ಬೇಸರ ಫೀಲ್ ಆಗ್ತಾ ಇದ್ರೆ ಅಥವಾ ಯಾವುದೋ ಒಂದು ಪಾಸ್ಟ್ ಆಕ್ಷನ್ ಬಗ್ಗೆ ಈಗ ಕ್ರಿಟಿಸೈಸ್ ಮಾಡ್ತಾ ಇದ್ರೆ ಅಲ್ಲಿ ಸೆಂಟೆನ್ಸ್ ಗಳನ್ನ ಮಾಡುವಾಗ ನಾವು ಮಾಡಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡಬೇಕು ಅಥವಾ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಶುಡ್ ಅನ್ನ ಯೂಸ್ ಮಾಡುವಾಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಗೆ ಪ್ರಿಯಾರಿಟಿಯನ್ನ ಕೊಡಬೇಕು ಅಥವಾ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ನಾವು ಫಾಲೋ ಮಾಡಬೇಕು. ಸೊ ಈ ತರ ಸೆಂಟೆನ್ಸ್ ಗಳನ್ನ ಮಾಡುವಾಗ ಅಂದ್ರೆ ಪಾಸ್ಟ್ ಆಕ್ಷನ್ ಬಗ್ಗೆ ಕ್ರಿಟಿಸೈಸ್ ಮಾಡುವಾಗ ಅಥವಾ ರಿಗ್ರೆಟ್ ಮಾಡುವಾಗ ನೀವು ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಅನ್ನ ಹೇಳುವಾಗ ಶುಡ್ ಅನ್ನ ಯೂಸ್ ಮಾಡಿದ್ರೆ ಶುಡ್ ಆದ್ಮೇಲೆ ಹ್ಯಾವ್ ಅನ್ನ ಯೂಸ್ ಮಾಡಿ ದೆನ್ ಪಾಸ್ಟ್ ಪಾರ್ಟಿಸಿಪಲ್ ದಟ್ ಮೀನ್ಸ್ V3 ಫಾರ್ಮ್ ಆಫ್ ದ ವರ್ಬ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಶುಡ್ ಆದ್ಮೇಲೆ ಹ್ಯಾವ್ ಬರಬೇಕು, ಹ್ಯಾವ್ ಆದ್ಮೇಲೆ V3 ಫಾರ್ಮ್ ಆಫ್ ದ ವರ್ಬ್ ಅಲ್ಲಿ ಇರಬೇಕು. ಆಗ ಸೆಂಟೆನ್ಸ್ ಕರೆಕ್ಟ್ ಆಗಿರುತ್ತೆ. ಬನ್ನಿ ಈಗ ಎಕ್ಸಾಂಪಲ್ಸ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನೀನು ನನಗೆ ಕರೆ ಮಾಡಬೇಕಿತ್ತು. ಯಾವುದೋ ಒಂದು ವಿಷಯದಲ್ಲಿ ನೀನು ನನಗೆ ಕರೆ ಮಾಡಿದಿದ್ರೆ ಆ ಸಂದರ್ಭದಲ್ಲಿ ಹಿಂದೆ ಯಾವಾಗ್ಲೂ ನಡೆದಿರುವಂತಹ ಘಟನೆ ಬಗ್ಗೆ ಮಾತಾಡ್ತಾ ಇರ್ತೀವಿ. ನೀನಾಗ ನನಗೆ ಕರೆ ಮಾಡಿದಿದ್ರೆ ನಾನೊಂದು ಗುಡ್ ಸಜೆಷನ್ ಕೊಟ್ಟಿರ್ತಾ ಇದ್ದೆ ಅಥವಾ ನಾನು ನಿನಗೆ ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡಿರ್ತಾ ಇದ್ದೆ, ಆದ್ರೆ ನೀನು ನನಗೆ ಕರೆ ಮಾಡಿರ್ಲಿಲ್ಲ. ಸೊ ಐ ಆಮ್ ಕ್ರಿಟಿಸೈಸಿಂಗ್ ಯು ನೌ. ನಾನೀಗ ನಿನ್ನನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದೀನಿ ಆ ನಿನ್ನ ಪಾಸ್ಟ್ ಆಕ್ಷನ್ ಬಗ್ಗೆ. ಸೊ ನೀನು ನನಗೆ ಕರೆ ಮಾಡಬೇಕಿತ್ತು. ಯು ಶುಡ್ ಹ್ಯಾವ್ ಕಾಲ್ಡ್ ಮೀ. ಯು ಶುಡ್ ಹ್ಯಾವ್ ಕಾಲ್ಡ್ ಮೀ. ಸೊ ಶುಡ್ ಆದ್ಮೇಲೆ ಹ್ಯಾವ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ಆಫ್ಟರ್ ಹ್ಯಾವ್ ಹಿಯರ್ ಈಸ್ ದ V3 ಫಾರ್ಮ್ ಆಫ್ ದ ವರ್ಬ್. ಹ್ಯಾವ್ ಆದ್ಮೇಲೆ V3 ಫಾರ್ಮ್ ಆಫ್ ದ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ಕಾಲ್ ಬೇಸ್ ಫಾರ್ಮ್, ಅದರ V3 ಫಾರ್ಮ್ ಕಾಲ್ಡ್. ಯು ಶುಡ್ ಹ್ಯಾವ್ ಕಾಲ್ಡ್ ಮೀ.
ನಾನು ಪರೀಕ್ಷೆಗೆ ಇನ್ನೂ ಕಷ್ಟಪಟ್ಟು ಓದಬೇಕಿತ್ತು. ಸೊ ನಾನು ಪರೀಕ್ಷೆಗೆ ಇನ್ನೂ ಕೂಡ ಕಷ್ಟಪಟ್ಟು ಓದಬೇಕಾಗಿತ್ತು. ಪರೀಕ್ಷೆ ಮುಗಿದಿದೆ, ರಿಸಲ್ಟ್ ಬಂದಿದೆ, ಆದ್ರೆ ಮಾರ್ಕ್ಸ್ ನೋಡಿದ ಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ. ಒಂದು ವೇಳೆ ನಾನು ಆಗ ಅಂದ್ರೆ ಪರೀಕ್ಷೆಗಿಂತ ಮೊದಲು ಹೆಚ್ಚು ಫೋಕಸ್ ಮಾಡಿ ಓದಿದಿದ್ರೆ, ಇನ್ನೂ ಹೆಚ್ಚಿನ ಗಮನವನ್ನ ಕೊಟ್ಟಿದ್ರೆ, ಇನ್ನೂ ಹೆಚ್ಚು ಕಷ್ಟಪಟ್ಟು ಓದಿದಿದ್ರೆ ಈಗ ಮಾರ್ಕ್ಸ್ ಅನ್ನೋದು ಇನ್ನೂ ಕೂಡ ಚೆನ್ನಾಗಿ ಬರ್ತಾ ಇತ್ತು. ಬಟ್ ನಾನು ಆಗ ಓದಿರ್ಲಿಲ್ಲ. ನನ್ನ ಪಾಸ್ಟ್ ಆಕ್ಷನ್ ಬಗ್ಗೆ ಈಗ ಬೇಸರ ಆಗ್ತಾ ಇದೆ, ಈಗ ಪಶ್ಚಾತ್ತಾಪ ಆಗ್ತಾ ಇದೆ, ಈಗ ನಾನು ರಿಗ್ರೆಟ್ ಫೀಲ್ ಆಗ್ತಾ ಇದ್ದೀನಿ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದಾಗ ಐ ಶುಡ್ ಹ್ಯಾವ್ ಸ್ಟಡಿಡ್ ಹಾರ್ಡರ್ ಫಾರ್ ದ ಎಕ್ಸಾಮ್. I should have studied harder for the exam. So after should we used have and then V3 form of the verb studied. So ಈ ರೀತಿ ಸೆಂಟೆನ್ಸ್ ಅನ್ನ ಹೇಳ್ತೀವಿ. ನೀನು ನನಗೆ ಸತ್ಯವನ್ನ ಹೇಳಬೇಕಿತ್ತು. ನೀನು ನನಗೆ ಸತ್ಯವನ್ನ ಹೇಳಬೇಕಿತ್ತು. ಯಾವುದೋ ಒಂದು ವಿಚಾರದಲ್ಲಿ ಆಗ ನೀನು ನನಗೆ ಯಾಕೆ ಸತ್ಯವನ್ನ ಹೇಳಿರ್ಲಿಲ್ಲ. You should have told me the truth. You should have told me the truth. So after should we used have and then told V3 form of the verb. So sentence structure ಅನ್ನ ನೆನಪಲ್ಲಿ ಇಟ್ಕೊಂಡು ಕರೆಕ್ಟ್ ಆಗಿರೋ ಸೆಂಟೆನ್ಸ್ ಗಳನ್ನ ಮಾಡಿದೀವಿ. ಈಗ ನಿಮಗೆ ಶುಡ್ ಅನ್ನ ಯೂಸ್ ಮಾಡುವಂತಹ ಕೊನೆಯ ಸಿಚುವೇಶನ್ ಯಾವುದು, ಅಲ್ಲಿ ಶುಡ್ ಅನ್ನ ಹೇಗೆ ಯೂಸ್ ಮಾಡ್ತೀವಿ, ಯಾವ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡ್ತೀವಿ ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ನೆಕ್ಸ್ಟ್ ಒನ್, ಶುಡ್ ಆರ್ ಮಾಡೆಲ್ ವರ್ಬ್ ಶುಡ್ ಟು ಮೇಕ್ ನೆಗೆಟಿವ್ ಸೆಂಟೆನ್ಸಸ್. ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಮಾಡುವಾಗ ಮಾಡೆಲ್ ವರ್ಬ್ ಶುಡ್ ಅನ್ನ ಹೇಗೆ ಯೂಸ್ ಮಾಡೋದು. ಸೊ ಹಿಯರ್ ವಿ ನೀಡ್ ಟು ರಿಮೆಂಬರ್ ಆರ್ ವಿ ನೀಡ್ ಟು ಫಾಲೋ ದ ಸೆಂಟೆನ್ಸ್ ಸ್ಟ್ರಕ್ಚರ್. ನಾವಿಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಅಥವಾ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡಿ ಸೆಂಟೆನ್ಸ್ ಅನ್ನ ಮಾಡಬೇಕಾಗುತ್ತೆ. ಫಸ್ಟ್ ಸಬ್ಜೆಕ್ಟ್ ಬರುತ್ತೆ. ಆಫ್ಟರ್ ದ ಸಬ್ಜೆಕ್ಟ್ ವಿ ಯೂಸ್ ದ ಮಾಡೆಲ್ ವರ್ಬ್ ಶುಡ್ ಅಂಡ್ ಟು ಮೇಕ್ ಇಟ್ ನೆಗೆಟಿವ್ ವಿ ಆಡ್ ನಾಟ್. ಸೊ ನೆಗೆಟಿವ್ ಸೆಂಟೆನ್ಸ್ ಮಾಡ್ತಾ ಇರೋದ್ರಿಂದ ಶುಡ್ ಜೊತೆಯಲ್ಲಿ ನಾಟ್ ಅನ್ನ ಆಡ್ ಮಾಡ್ತೀವಿ ಅಂಡ್ ದೆನ್ ಬೇಸ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಶುಡ್ ನಾಟ್ ಆದ್ಮೇಲೆ ಬರುವಂತಹ ವರ್ಬ್ ಯಾವಾಗ್ಲೂ ಕೂಡ ಬೇಸ್ ವರ್ಬ್ ಆಗಿರುತ್ತೆ. ಸೊ ಹಿಯರ್ ಆರ್ ಸಮ್ ಎಕ್ಸಾಂಪಲ್ಸ್. ನೀವು ಸಮಯ ವ್ಯರ್ಥ ಮಾಡಬಾರದು. ನೀವು ಸಮಯ ವ್ಯರ್ಥ ಮಾಡಬಾರದು. ಯು ಶುಡ್ ನಾಟ್ ವೇಸ್ಟ್ ಟೈಮ್ ಆರ್ ಯು ಶುಡಂಟ್ ವೇಸ್ಟ್ ಟೈಮ್. ಸೊ ಶುಡಂಟ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ನಾವು ಬೇಸ್ ವರ್ಬ್ V1 ಫಾರ್ಮ್ ಆಫ್ ದ ವರ್ಬ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಪ್ರಕಾರ ಯು ಸಬ್ಜೆಕ್ಟ್ ಆಗಿದೆ, ಶುಡ್ ನಾಟ್ ಟು ಮೇಕ್ ದ ಸೆಂಟೆನ್ಸ್ ನೆಗೆಟಿವ್ ಅಂಡ್ ದೆನ್ ವಿ ಯೂಸ್ಡ್ ದ ವರ್ಬ್ ಇನ್ ಇಟ್ಸ್ ಬೇಸ್ ಫಾರ್ಮ್. ವರ್ಬ್ ಅನ್ನ ಅದರ ಬೇಸ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಯು ಶುಡ್ ನಾಟ್ ವೇಸ್ಟ್ ಟೈಮ್. ನಾವು ತಡ ಮಾಡಬಾರದು. ವಿ ಶುಡ್ ನಾಟ್ ಡಿಲೇ. ವಿ ಶುಡ್ ನಾಟ್ ಡಿಲೇ. ಸೊ ಡಿಲೇ V1 ಫಾರ್ಮ್ ಆಫ್ ದ ವರ್ಬ್. ಸೊ ಕೆಲವರು ಇದನ್ನ ಹೇಳುವಾಗ ವಿ ಶುಡ್ ನಾಟ್ ಮೇಕ್ ಡಿಲೇ ಅಂತ ಹೇಳ್ತಾರೆ. ಬಟ್ ಮೇಕ್ ಅಂತ ಯೂಸ್ ಮಾಡಿದ್ರೆ ಗ್ರಾಮೆಟಿಕಲಿ ಅದು ರಾಂಗ್ ಆಗುತ್ತೆ. ಸೊ ಮೇಕ್ ಅನ್ನ ಯೂಸ್ ಮಾಡುವಂತಹ ನೆಸೆಸಿಟಿ ಇರೋದಿಲ್ಲ. ವಿ ಶುಡ್ ನಾಟ್ ಡಿಲೇ ಅಂದಾಗ್ಲೇ ಅದು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತೆ. ಅವನು ಹೆಚ್ಚು ಜಂಕ್ ಫುಡ್ ತಿನ್ನಬಾರದು. ಅವನು ಹೆಚ್ಚು ಜಂಕ್ ಫುಡ್ ತಿನ್ನಬಾರದು. ಹಿ ಶುಡ್ ನಾಟ್ ಈಟ್ ಟೂ ಮಚ್ ಜಂಕ್ ಫುಡ್. He should not eat too much junk food. So should not, and after that we used base form of the verb. So should ಅನ್ನ ಯೂಸ್ ಮಾಡಿಕೊಂಡು ಈ ರೀತಿ ನಾವು ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ನೀವು ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಶುಡ್ ಅನ್ನ ಯೂಸ್ ಮಾಡಿ ನೆಗೆಟಿವ್ ಸೆಂಟೆನ್ಸ್ ಮಾಡುವಾಗ ಯಾವುದೇ ಮಿಸ್ಟೇಕ್ ಖಂಡಿತ ಆಗೋದಿಲ್ಲ. ಮಾಡೆಲ್ ವರ್ಬ್ ಶುಡ್ to make interrogatives. To make interrogatives means to ask questions or to make questioning sentences. So should ಅನ್ನ ಯೂಸ್ ಮಾಡಿ ಕ್ವಶನ್ಸ್ ಅನ್ನ ಕೇಳೋದು ಹೇಗೆ ಅಥವಾ ಕ್ವಶನ್ ಅನ್ನ ಮಾಡೋದು ಹೇಗೆ. ಸೊ ಹಿಯರ್ ಆಲ್ಸೋ ವಿ ನೀಡ್ ಟು ರಿಮೆಂಬರ್ ಅ ಸೆಂಟೆನ್ಸ್ ಸ್ಟ್ರಕ್ಚರ್ ಆರ್ ವಿ ನೀಡ್ ಟು ಫಾಲೋ ಅ ಸೆಂಟೆನ್ಸ್ ಸ್ಟ್ರಕ್ಚರ್. ಇಲ್ಲೊಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ವಿ ಯೂಸ್ ದ ಮಾಡೆಲ್ ವರ್ಬ್ ಶುಡ್. ಸೊ ಕ್ವಶನ್ ಅನ್ನ ಕೇಳುವಾಗ ಶುಡ್ ಅನ್ನ ಯೂಸ್ ಮಾಡಿಕೊಂಡು ಪ್ರಶ್ನೆಯನ್ನ ಕೇಳುವಾಗ ಮೊದಲು ಶುಡ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಆಫ್ಟರ್ ಶುಡ್ ದೇರ್ ವಿಲ್ ಬಿ ಅ ಸಬ್ಜೆಕ್ಟ್. ಸೊ ಶುಡ್ ಆದ್ಮೇಲೆ ಅಲ್ಲೊಂದು ಸಬ್ಜೆಕ್ಟ್ ಇರುತ್ತೆ ಅಂಡ್ ಆಫ್ಟರ್ ದ ಸಬ್ಜೆಕ್ಟ್ ಇಟ್ ವಿಲ್ ಬಿ ಅ ಬೇಸ್ ವರ್ಬ್ ಅಂಡ್ ಅಟ್ ಲಾಸ್ಟ್ ಅ ಕ್ವಶನ್ ಮಾರ್ಕ್. ಸೊ ಫಸ್ಟು ಶುಡ್ ಅನ್ನ ಯೂಸ್ ಮಾಡ್ತೀವಿ, ಅದಾದ್ಮೇಲೆ ಸಬ್ಜೆಕ್ಟ್ ಬರಬೇಕು, ಸಬ್ಜೆಕ್ಟ್ ಆದ್ಮೇಲೆ ಬೇಸ್ ವರ್ಬ್ ಅನ್ನ ಯೂಸ್ ಮಾಡಬೇಕು, ಕೊನೆಯಲ್ಲಿ ಒಂದು ಕ್ವಶನ್ ಮಾರ್ಕ್ ಅನ್ನ ಇಡಬೇಕು. ಸೊ ದಿಸ್ ಈಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್. ಈಗ ಎಕ್ಸಾಂಪಲ್ಸ್ ಅನ್ನ ನೋಡೋಣ. ನಾನು ಈಗ ಓದಬೇಕಾ
ನಾನೀಗ ಓದ್ಬೇಕೆ ಅಥವಾ ನಾನೀಗ ಓದ್ಬೇಕಾ? Should I study now? Should I study now? So should first use ಮಾಡ್ಕೊಂಡಿದೀವಿ modal verb should and then I. Here I is the subject and then base verb. Study is the base verb or V1 form of the verb. ನಾವು ಅವನಿಗೆ ಕರೆ ಮಾಡಬೇಕಾ? Should we call him? Should we call him? First should ಅನ್ನ ಯೂಸ್ ಮಾಡ್ಕೊಂಡಿದೀವಿ and then we ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಆಗಿದೆ and then call ಅನ್ನೋದು ಬೇಸ್ ವರ್ಬ್ ಆರ್ V1 ಫಾರ್ಮ್ ಆಫ್ ದ ವರ್ಬ್ ಆಗಿದೆ. ಅವರು ನಮ್ಮೊಡನೆ ಬರಬೇಕೆ ಅಥವಾ ಅವರು ನಮ್ಮೊಡನೆ ಬರಬೇಕಾ? Should they come with us? Should they come with us? ಫಸ್ಟ್ should ಅನ್ನ ಯೂಸ್ ಮಾಡ್ಕೊಂಡಿದೀವಿ and then they ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಆಗಿದೆ and then come ಅನ್ನೋದು V1 ಫಾರ್ಮ್ ಆಫ್ ದ ವರ್ಬ್ ಆಗಿದೆ. ಸೊ ಈ ರೀತಿ ಮಾಡಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡಿಕೊಂಡು ಕ್ವಶನಿಂಗ್ ಸೆಂಟೆನ್ಸ್ ಗಳನ್ನ ಮಾಡ್ತೀವಿ ಅಥವಾ ಇಂಟರಾಗೇಟಿವ್ ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ವಿಡಿಯೋ ಎಂಡ್ ಮಾಡೋಕ್ಕಿಂತ ಮೊದಲು ಮಾಡಲ್ ವರ್ಬ್ ಶುಡ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಕ್ವಿಕ್ ರಿವಿಷನ್ ಅನ್ನ ಮಾಡೋಣ. ಸೊ ಹಿಯರ್ ಆರ್ ದ 5 ಡಿಫರೆಂಟ್ ಸಿಚುವೇಶನ್ಸ್ ವೇರ್ ವಿ ಯೂಸ್ ಮಾಡಲ್ ವರ್ಬ್ ಶುಡ್. ಈ 5 ಡಿಫರೆಂಟ್ ಸಿಚುವೇಶನ್ಸ್ ಅಲ್ಲಿ ನಾವು ಮಾಡಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡ್ತೀವಿ. ಹಿಂದೆ ಒಂದು ವಿಡಿಯೋದಲ್ಲಿ 3 ಸಿಚುವೇಶನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. ಯಾರೆಲ್ಲ ಇನ್ನು ಆ ವಿಡಿಯೋನ ನೋಡಿಲ್ವೋ ಅವರು ಆ ವಿಡಿಯೋನ ನೋಡಿ ಆ 3 ಸಿಚುವೇಶನ್ಸ್ ಬಗ್ಗೆ ಮತ್ತೆ ಅಲ್ಲಿ ಶುಡ್ ಅನ್ನ ಹೇಗೆ ಯೂಸ್ ಮಾಡ್ತೀವಿ, ಯಾವ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಬಹುದು, ಅರ್ಥ ಮಾಡ್ಕೊಳ್ಬಹುದು. ಸೊ ದ ಫಸ್ಟ್ ಸಿಚುವೇಶನ್ ಅಡ್ವೈಸ್ ಅಂಡ್ ಸಜೆಷನ್ಸ್. ನಾವ್ ಯಾರಿಗಾದ್ರೂ ಅಡ್ವೈಸ್ ಅಥವಾ ಸಜೆಷನ್ ಅನ್ನ ಕೊಡುವಾಗ ಶುಡ್ ಅನ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಅನ್ನ ಮಾಡ್ತೀವಿ. ಎಕ್ಸ್ಪ್ರೆಸಿಂಗ್ ಆಬ್ಲಿಗೇಷನ್ ಆರ್ ಡ್ಯೂಟಿ. ನಮ್ಮ ಕರ್ತವ್ಯ ಮತ್ತು ಬಾಧ್ಯತೆಗಳ ಬಗ್ಗೆ ಹೇಳುವಾಗ ಆ ಸೆಂಟೆನ್ಸ್ ಗಳಲ್ಲಿ ನಾವು ಶುಡ್ ಅನ್ನ ಯೂಸ್ ಮಾಡ್ತೀವಿ. ಥರ್ಡ್ ಒನ್ ಎಕ್ಸ್ಪ್ರೆಸಿಂಗ್ ಎಕ್ಸ್ಪೆಕ್ಟೇಷನ್ಸ್ ಆರ್ ಪ್ರಾಬಬಿಲಿಟಿ. ನಿರೀಕ್ಷೆಗಳು ಮತ್ತು ಏನಾದರೂ ಸಂಭವಿಸಬಹುದು, ಪ್ರಾಬಬಿಲಿಟಿ ಸಾಧ್ಯತೆಗಳ ಬಗ್ಗೆ ಹೇಳುವಾಗ ಅಥವಾ ಸಂಭಾವ್ಯಗಳ ಬಗ್ಗೆ ಹೇಳುವಾಗ ಮಾಡಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಅಂಡ್ ದೆನ್ ಟು ಎಕ್ಸ್ಪ್ರೆಸ್ ಕಂಡೀಷನ್ ಇನ್ ಕಂಡೀಷನಲ್ ಸೆಂಟೆನ್ಸಸ್. ಕಂಡೀಷನಲ್ ಸೆಂಟೆನ್ಸ್ ಟೈಪ್ 1 ನಲ್ಲಿ ನಾವು ಸೆಂಟೆನ್ಸ್ ಮಾಡುವಾಗ ಮಾಡಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಅಂಡ್ ಲಾಸ್ಟ್ ಟು ಎಕ್ಸ್ಪ್ರೆಸ್ ರಿಗ್ರೆಟ್ ಆರ್ ಕ್ರಿಟಿಸಿಸಮ್ ಆಫ್ ಅ ಪಾಸ್ಟ್ ಆಕ್ಷನ್. ಒಂದು ನಡೆದು ಹೋಗಿರುವಂತಹ ಘಟನೆ ಅಥವಾ ಕೆಲಸದ ಬಗ್ಗೆ ಈಗ ಬೇಸರ ವ್ಯಕ್ತಪಡಿಸುವಾಗ, ಪಶ್ಚಾತ್ತಾಪ ವ್ಯಕ್ತಪಡಿಸುವಾಗ ಅಥವಾ ಅದನ್ನ ಟೀಕೆ ಮಾಡುವಾಗ ನಾವು ಮಾಡಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಇದಲ್ಲದೆ ಶುಡ್ ಅನ್ನ ಯೂಸ್ ಮಾಡಿಕೊಂಡು ನೆಗೆಟಿವ್ ಸೆಂಟೆನ್ಸಸ್ ಗಳನ್ನ ಕೂಡ ಮಾಡ್ತೀವಿ ಅಂಡ್ ದೆನ್ ಇಂಟರಾಗೇಟಿವ್ಸ್ ಕ್ವಶನ್ಸ್ ಕೂಡ ಮಾಡ್ತೀವಿ. ಈಗ ನಿಮಗೆ ಮಾಡಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡೋದ್ರ ಬಗ್ಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಡೈಲಿ ಲೈಫ್ ಅಲ್ಲಿ ಸಾಧ್ಯವಾದಷ್ಟು ಈ ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ ಶುಡ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಸೆಂಟೆನ್ಸ್ ಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಆಗ ನಿಮ್ಮ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ ಅನ್ನೋದು ಇನ್ನೂ ಕೂಡ ಇಂಪ್ರೂವ್ ಆಗುತ್ತೆ. ಕೊನೆಯದಾಗಿ ನಿಮಗೆ ಪ್ರಾಕ್ಟೀಸ್ ಸೆಂಟೆನ್ಸಸ್. ಮಳೆ ಬಂದರೆ ಕಾರ್ಯಕ್ರಮ ರದ್ದಾಗುವುದು. ಅವರು ಅಷ್ಟು ಆಹಾರವನ್ನ ಹಾಳು ಮಾಡಬಾರದಿತ್ತು. ನಾನು ಈ ಕಾರನ್ನ ಖರೀದಿಸಬೇಕೆ. ನೀವು ತಾಳ್ಮೆಯನ್ನ ಕಳೆದುಕೊಳ್ಳಬಾರದು. ಈ ಕನ್ನಡ ಸೆಂಟೆನ್ಸ್ ಗಳನ್ನ ಶುಡ್ ಯೂಸ್ ಮಾಡಿಕೊಂಡು ಮಾಡಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡಿ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟ್ ಮಾಡಿ. ಇಫ್ ಯು ಫೈಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್, ಹಿಟ್ ದ ಲೈಕ್ ಬಟನ್, subscribe to the channel and share it with your friends. See you in the next video. Till then, keep learning and keep growing. Thank you.